ಇಶ್ಯೂ ಮೆಕ್ಯಾನಿಸಮ್ ಅಂದರೆ ಈ ಪ್ರೈಮರಿ ಮಾರ್ಕೆಟಲ್ಲಿ ಈಕ್ವಿಟಿ ಶೇರ್ಸ್ ಇಶ್ಯೂ ಆಗುತ್ತಲ್ಲ, ಅದು ಹೇಗೆ ವರ್ಕೌಟ್ ಆಗುತ್ತೆ, ಯಾವ ಥರದಲ್ಲಿ ಯಾವ ಟೈಪಲ್ಲಿ ಇಶ್ಯೂನ ಮಾಡ್ತಾರೆ. ಇಶ್ಯೂ ಆಫ್ ಶೇರ್ಸ್, ದಟ್ ಈಸ್ ಕಾಲ್ಡ್ ಇಶ್ಯೂ ಆಫ್ ಮೆಕ್ಯಾನಿಸಮ್. ಮೋಸ್ಟ್ ಕಂಪನೀಸ್ ಆರ್ ಯೂಶಲಿ ಸ್ಟಾರ್ಟೆಡ್ ಪ್ರೈವೇಟ್ಲಿ ಬೈ ದೇರ್ ಪ್ರಮೋಟರ್ಸ್. ಯೂಶಲಿ ಪ್ರಮೋಟರ್ಸಿಂದ ಕಂಪನೀಸ್ಗಳು ಸ್ಟಾರ್ಟ್ ಆಗ್ತವೆ. However, the promoters' capital and the borrowing from banks and financial institute may not be sufficient for setting up or running the business over a long term. So, ಈ ಪ್ರಮೋಟರ್ಸು ದೇ ಆರ್ ದ ಓನರ್ಸ್. ಅವ್ರದ್ದು ಕ್ಯಾಪಿಟಲು ಅಥವಾ ಬ್ಯಾಂಕಿಂದ ಅಥವಾ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಿಂದ ತೊಗೊಂಡಿರೋ ಅಮೌಂಟು ಆ್ಯಸ್ ಅ ಕ್ಯಾಪಿಟಲ್, ಇಟ್ ಮೈಟ್ ನಾಟ್ ಬಿ ಸಫಿಷಿಯೆಂಟ್. ಅದು ಸಫಿಷಿಯೆಂಟ್ ಆಗಲ್ಲ. ಮುಂದೆ ಇಂಪ್ರೂವ್ ಆಗ್ತಿದ್ದಂಗೆ ಒಂದು ಕಂಪನಿ ಡೆವಲಪ್ ಆಗ್ತಿದ್ದಂಗೆ ಕಂಪನಿ, ದೀಸ್ ಅಮೌಂಟ್ ವಿಲ್ ನಾಟ್ ಬಿ ಸಫಿಷಿಯೆಂಟ್ ಫಾರ್ ದ ಗ್ರೋತ್. ಮುಂದೆ ಒಳ್ಳೆ ಕಂಪನಿ ಆಗ್ತಾಯಿದೆ, ಅದು ಗ್ರೋತ್ ಆಗ್ತಿದೆ, ಬೇರೆ ಬ್ರಾಂಚಸ್ ತೆಗಿಬೇಕು, ಎಕ್ಸ್ಪೋರ್ಟ್ ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ದರೆ, ಇನ್ ದ್ಯಾಟ್ ಕೇಸ್ ಇಟ್ ರಿಕ್ವೈರ್ಸ್ ಮೋರ್ ಕ್ಯಾಪಿಟಲ್ಲು ತುಂಬಾ ಜಾಸ್ತಿ ಬೇಕಾಗುತ್ತೆ ಬೇರೆ ಬ್ರಾಂಚಸ್ ಓಪನ್ ಮಾಡಲಿಕ್ಕೆ, ಅಥವಾ ಇರೋ ಕಂಪನಿನ ದೊಡ್ಡದಾಗಿ ಮಾಡಲಿಕ್ಕೆ, ಅಥವಾ ಹೊಸದಾಗಿ ಕಂಪನಿ ಮಾಡಲಿಕ್ಕೆ, ವಾಟ್ ಎವರ್ ಇಟ್ ಈಸ್. ಸೊ ಇನ್ ದ್ಯಾಟ್ ಕೇಸ್ ವಾಟ್ ದೇ ವಿಲ್ ಡೂ, ದೇ ಟ್ರೈ ಟು ಟೇಕ್ ದ ಮನಿ ಫ್ರಮ್ ದ ಪಬ್ಲಿಕ್. ಅದನ್ನು ನಾವು ಪಬ್ಲಿಕ್ ಇಶ್ಯೂಸ್ ಅಂತ ಹೇಳ್ತೀವಿ. ಸೊ ಕಂಪನೀಸ್ ಇನ್ವೈಟ್ ಪಬ್ಲಿಕ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಈಕ್ವಿಟಿ ಆ್ಯಂಡ್ ಇಶ್ಯೂ ಶೇರ್ಸ್ ಟು ಇಂಡಿವಿಜುವಲ್ಸ್. ಸೊ ಜನರಲ್ ಪಬ್ಲಿಕ್ ಏನು ಮಾಡ್ತಾರೆ, ಜನರಲ್ ಪಬ್ಲಿಕ್ ವಿಲ್ ಬಿ ಇನ್ವೆಸ್ಟಿಂಗ್ ಇನ್ ದೀಸ್ ಕಂಪನೀಸ್. ದೇರ್ ಆರ್ ವೆರೈಟೀಸ್ ಆಫ್ ಪಬ್ಲಿಕ್ ಇಶ್ಯೂಸ್. ಈ ಪಬ್ಲಿಕ್ ಇಶ್ಯೂಸ್ನ ಇನಿಷಿಯಲಾಗಿ ಮಾಡ್ತೀವಿ, ಆಮೇಲೆ ಸಬ್ಸಿಕ್ವೆಂಟಾಗಿ ಮಾಡ್ತೀವಿ. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ಬೋದು ನಾವು. ಆ ಥರ ಮಾಡಿ ಕಂಪನೀಸ್ ವಿಲ್ ಟೇಕ್ ದ ಮನಿ ಫ್ರಮ್ ದ ಪಬ್ಲಿಕ್ ಇಂದ, ದಟ್ ಈಸ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಂತೀವಿ. ಅವರಿಂದ ಅವರು ಶೇರ್ಸ್ನ ಪರ್ಚೇಸ್ ಮಾಡ್ತಾರೆ. ದೇ ವಿಲ್ ಬಿಕಮ್ ದ ಓನರ್ ಆಫ್ ದ ಕಂಪನಿ ಆ್ಯಸ್ ವೆಲ್. ಆಮೇಲೆ ದಟ್ ಕ್ಯಾಪಿಟಲ್ ವಿಲ್ ಬಿ ಇನ್ವೆಸ್ಟೆಡ್ ಫಾರ್ ದ ಫರ್ದರ್ ಎಕ್ಸ್ಪ್ಯಾನ್ಷನ್, ವಾಟ್ ಎವರ್ ಇಟ್ ಈಸ್. ಇಲ್ಲಿ ಆಬ್ಜೆಕ್ಟಿವ್ ಹೇಳಿದ್ದಾರೆ, ಯಾವ್ಯಾವ ಕಾರಣಕ್ಕೋಸ್ಕರ ಈ ಪ್ರೈಮರಿ ಮಾರ್ಕೆಟಲ್ಲಿ ಶೇರ್ಸ್ನ ಇಶ್ಯೂ ಮಾಡ್ತಾರೆ ಅಂತ. ಲೆಟ್ ಅಸ್ ಸಿ ದ ಆಬ್ಜೆಕ್ಟಿವ್ಸ್ ಆಫ್ ದೀಸ್ ಕ್ಯಾಪಿಟಲ್, ದಟ್ ಈಸ್ ಇಶ್ಯೂ ಆಫ್ ಶೇರ್ಸ್. ಫಸ್ಟ್ ಒನ್ ಈಸ್ ಟು ಪ್ರಮೋಟ್ ನ್ಯೂ ಕಂಪನಿ. ಹೊಸದಾಗಿ ಇರೋಂತಹ ಕಂಪನಿಗಳು ಸ್ಟಾರ್ಟ್ ಮಾಡಲಿಕ್ಕೆ ನಾವು ಈ ಶೇರ್ಸ್ನ ಇಶ್ಯೂ ಮಾಡ್ತೀವಿ. ನೆಕ್ಸ್ಟ್ ಆಬ್ಜೆಕ್ಟಿವ್ ಇಸ್ ಟು ಎಕ್ಸ್ಪ್ಯಾಂಡ್ ಆ್ಯನ್ ಎಕ್ಸಿಸ್ಟಿಂಗ್ ಕಂಪನಿ. ಒಂದು ಕಂಪನಿ ಆಲ್ರೆಡಿ ಇದೆ, ಅದು ಒಂದು ದೊಡ್ಡದಾಗಿ ಬೆಳೆಯಲಿಕ್ಕೆ ನಾವು ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಇಶ್ಯೂನ ಮಾಡ್ತೀವಿ. ಟು ಡೈವರ್ಸಿಫೈ ದ ಪ್ರೊಡಕ್ಷನ್. ಇವಾಗ ಒಂದು ಕಂಪನಿ, ಇಟ್ಸ್ ಅ ಬಿಗ್ ಕಂಪನಿ, ಸಕ್ಸಸ್ಫುಲ್ ಕಂಪನಿ, ಯಾವುದೋ ಒಂದು ಇಂಡಸ್ಟ್ರಿಲಿದೆ, ಸೇ ಫಾರ್ಮಾ ಇಂಡಸ್ಟ್ರಿಲಿದೆ ಅಂದ್ಕೊಳ್ಳೋಣ. ದೇ ವಾಂಟ್ ಟು ಎಕ್ಸ್ಪ್ಯಾಂಡ್, ಬೇರೆ ಕಡೆ ಹೋಗಬೇಕು ಅವರು. ದೇ ವಾಂಟ್ ಟು ಗೋ ಟು ಮೇ ಬಿ ಮೆಕ್ಯಾನಿಕಲ್ ಆರ್ ಟೆಲಿಕಾಮ್ ಇಂಡಸ್ಟ್ರಿ ಆರ್ ಸಮ್ ಅದರ್ ಇಂಡಸ್ಟ್ರಿ ದ್ಯಾನ್ ಫಾರ್ಮಾ. ಸೊ ಇಲ್ಲಿ ಡೈವರ್ಸಿಫೈ ಮಾಡ್ಕೋಬೇಕು ಅವ್ರದ್ದು ಪ್ರೊಡಕ್ಷನ್ ಅಂದಾಗ, ಈ ಥರ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು ಅಂದಾಗ ದೇ ಕ್ಯಾನ್ ಗೋ ಫಾರ್ ಪಬ್ಲಿಕ್ ಆಫರ್. ದೆನ್ ಟು ಮೀಟ್ ದ ರೆಗ್ಯುಲರ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಮೇ ಬಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಗೆ ತುಂಬಾ ಕಾಸ್ಟ್ ಆಗ್ತಾ ಇದೆ. ಸೊ ವಾಟ್ ಎವರ್ ದ ಸಫಿಷಿಯೆಂಟ್ ಮನಿ ನಮಗೆ ಇಲ್ಲ, ಸೊ ದೇ ಕ್ಯಾನ್ ಗೋ ಫಾರ್ ದ ಕ್ಯಾಪಿಟಲ್ ಇಶ್ಯೂ. ನೆಕ್ಸ್ಟ್ ಆಬ್ಜೆಕ್ಟಿವ್ ಇಸ್ ಟು ಕ್ಯಾಪಿಟಲೈಸ್ ದ ರಿಸರ್ವ್ಸ್. ಮೇ ಬಿ ದ ಕಂಪನಿ ಮೊದಲೇ ಇಶ್ಯೂ ಆಗಿದೆ, ಸೆಕೆಂಡ್ ಒಂದಷ್ಟು ಶೇರ್ಸ್ನ ಅವರು ರಿಸರ್ವ್ ಆಗಿ ಇಟ್ಕೊಂಡಿದ್ದಾರೆ, ಮುಂದೆ ಕಂಟಿಂಜೆನ್ಸಿಗೆ ಯಾವುದಕ್ಕಾದ್ರು ಬೇಕಾಗುತ್ತೆ ಆ ಶೇರ್ಸ್ನ ನಾವು ಇಶ್ಯೂ ಮಾಡ್ಬೋದು ಅಂತ. ಆವಾಗ ಇಫ್ ಎನಿ ರಿಸರ್ವ್ಸ್ ದೇ ವಾಂಟ್ ಟು ಮೇಕ್ ಇಟ್ ಅ ಕ್ಯಾಪಿಟಲೈಸ್, ಆವಾಗ ಆ ರಿಸರ್ವ್ಸ್ನ ಶೇರ್ಸ್ನ ಮತ್ತೆ ಇಶ್ಯೂ ಮಾಡಿ ಅವರು ಅದನ್ನು ಕ್ಯಾಪಿಟಲ್ ಮಾಡ್ಕೋಬೋದು. ಸೊ ದೀಸ್ ಆರ್ ದ 5 ಆಬ್ಜೆಕ್ಟಿವ್ಸ್ ಫಾರ್ ವಿಚ್ ಒಂದು ಕಂಪನಿ ಇಶ್ಯೂ ಮಾಡುತ್ತೆ, ಶೇರ್ಸ್ನ ಇಶ್ಯೂ ಮಾಡುತ್ತೆ, ಜನಗಳ ಹತ್ರ ದುಡ್ಡು ತಗೊಳುತ್ತೆ, ಕ್ಯಾಪಿಟಲ್ ಫಾರ್ಮ್ ಮಾಡ್ಕೊಳ್ಳುತ್ತೆ. ಸೊ ಆಬ್ಜೆಕ್ಟಿವ್ಸ್ ಗೊತ್ತಾಯಿತು, ಹೇಗೆ ಶೇರ್ಸ್ನ ಇಶ್ಯೂ ಮಾಡುತ್ತೆ ಅಂತ, ಹೇಗೆ ಕ್ಯಾಪಿಟಲ್ನ ಶೇರ್ಸ್ ಮುಖಾಂತರ ಜನಗಳಿಗೆ ಆಫರ್ ಮಾಡುತ್ತೆ. ಯೂಶಲಿ ಇದನ್ನು ಪಬ್ಲಿಕ್ ಇಶ್ಯೂ ಅಂತ ಹೇಳ್ತೀವಿ, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತಲೂ ಹೇಳ್ತೀವಿ. ಈ ಪಬ್ಲಿಕ್ ಇಶ್ಯೂ ಏನು ಮಾಡ್ತಾರೆ ಅಂದರೆ, ಈ ಕಂಪನಿಗಳು ಎಲ್ಲ ಜನಗಳಿಗೂ ಬಿಡ್ತಾರೆ. ನೀವು ಕೇಳ್ಬೋದು ಯಾಕೆ ಅವರು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ ಹೋಗಲಿಲ್ಲ, ಶೇರ್ಸ್ನ ಬಿಟ್ಟಿಲ್ಲ ಅಂತ.
ಸ್ಟಾಕ್ ಮಾರ್ಕೆಟಲ್ಲಿ ಅವರು ಲಿಸ್ಟ್ ಆಗಿರಬೇಕು, ಅಂದರೆ ಅಲ್ಲಿ ಅವರು ರೆಕಗ್ನೈಸ್ ಆಗಿ ಆಮೇಲೆ ಎಲ್ಲ ಜನಗಳಿಗೂ ಒಂದು ಆಪರ್ಚುನಿಟಿ ಕೊಡಬೇಕು ಪರ್ಚೇಸ್ ಮಾಡಲಿಕ್ಕೆ. ಎಷ್ಟೊಂದು ಜನಗಳಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಅಕೌಂಟ್ ಇರಲ್ಲ, ಹೇಗೆ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗುತ್ತೆ ಅದ್ರ ಬಗ್ಗೆನೇ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಇಲ್ಲಿ ಏನಾಗುತ್ತೆ, ಇಫ್ ದೇ ಹ್ಯಾವ್ ಮನಿ, ದೇ ವಾಂಟ್ ಟು ಇನ್ವೆಸ್ಟ್ ಆದ್ರೂ ಅಲ್ಲಿ ಅವರು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ. ಆ ಥರ ಆಗಬಾರ್ದು ಅಂತ ಹೇಳಿ ಎಲ್ಲ ಜನರಿಗೂ ಎಲ್ಲ ನ್ಯೂಸ್ ಪೇಪರಲ್ಲಿ ಇನ್ಫಾರ್ಮೇಷನ್ ಹೋಗುತ್ತೆ. ಸೊ ದೇ ವಿಲ್ ಬಿ ನೋಯಿಂಗ್ ದೀಸ್ ಪಬ್ಲಿಕ್ ಇಶ್ಯೂಸ್ ಬರ್ತಾ ಇದೆ ಅಂತ. ಪಬ್ಲಿಕ್ ಇಶ್ಯೂಸ್ನ ಮಾಡ್ತಾರೆ ಕಂಪನಿಗಳು, ಎಲ್ಲ ಜನಗಳಿಗೂ ಆಪರ್ಚುನಿಟಿ ಕೊಡ್ತಾರೆ ಟು ಪರ್ಚೇಸ್. ಹೂಎವರ್ ಇಂಟ್ರೆಸ್ಟೆಡ್ ದೇ ವಿಲ್ ಪರ್ಚೇಸ್ ದ ಶೇರ್ಸ್. ಆ್ಯಂಡ್ ಯಾರು ಶೇರ್ಸ್ನ ಪರ್ಚೇಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತಾರೆ. ಅದಕ್ಕೆ ಇಟ್ ಈಸ್ ನಾಟ್ ಪರ್ಚೇಸ್, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತಾರೆ. ಒನ್ಸ್ ದಿ ಸಬ್ಸ್ಕ್ರೈಬ್ ಎಲ್ಲನೂ ಅಲಾಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಇಫ್ 1 lakh shares is issued by the company, ಇವಾಗ 2 lakh ಪೀಪಲ್ ಸಬ್ಸ್ಕ್ರೈಬ್ ಮಾಡಿದ್ರು ಅಂದ್ಕೊಳ್ಳೋಣ. ಓಕೆ, ಇಲ್ಲೇನಾಗುತ್ತೆ, 1 lakh ಇರೋದು 2 ಲಕ್ಷ ಹೆಂಗೆ ಕೊಡೋಕ್ಕಾಗುತ್ತೆ ಅವರು? ಆವಾಗ ಏನು ಮಾಡ್ತಾರೆ, ದೇ ವಿಲ್ ಕಟ್ ಡೌನ್ ಪ್ರಪೋರ್ಷನೇಟ್ಲಿ. ಇವಾಗ ಒಬ್ಬರು 2 ಶೇರ್ಸ್ನ ರಿಕ್ವೆಸ್ಟ್ ಮಾಡಿದ್ರೆ ದೇ ವಿಲ್ ಗೆಟ್ ಓನ್ಲಿ 1 shares. ಹೀಗೆ ಅಲಾಟ್ ಮಾಡ್ತಾರೆ. ಒನ್ಸ್ ದೇ ಸಬ್ಸ್ಕ್ರೈಬ್ ಅಲಾಟ್ ಮಾಡ್ತಾರೆ ಕಂಪನಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಶೇರ್ಸ್ನ ಅಲಾಟ್ ಮಾಡ್ತಾರೆ. ಅದನ್ನು ಅಲಾಟ್ ಮಾಡಿದ ತಕ್ಷಣ ಜನಗಳು ಅಲಾಟ್ ಮಾಡಿದ್ದು ಶೇರ್ಸ್ಗೆ ಎಷ್ಟು ದುಡ್ಡಾಗುತ್ತೆ ಅಷ್ಟು ದುಡ್ಡನ್ನು ಕಟ್ಬಿಟ್ಟು ಅವರು ಅದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಒನ್ಸ್ ದೇ ಡೂ ಈ ಪ್ರೋಸೆಸ್ ಎಲ್ಲ ಮುಗಿದಾಗ ಟೋಟಲ್ ಆಗಿ ಎಷ್ಟು ಶೇರ್ ಇತ್ತು, ಕ್ಯಾಪಿಟಲ್ಲು ಫಾರ್ಮ್ ಆಗುತ್ತೆ, ಜನಗಳ ಹತ್ರ ಶೇರ್ಸ್ ಹೋಗುತ್ತೆ, ಜನಗಳೆಲ್ಲರೂ ದೇ ವಿಲ್ ಬಿಕಮ್ ಅ ಓನರ್ ಆಫ್ ದ್ಯಾಟ್ ಕಂಪನಿ. ಎಷ್ಟು ಶೇರ್ಸ್ ಇರುತ್ತೆ ಅಷ್ಟು ಪರ್ಸೆಂಟೇಜ್ ಮಾತ್ರ ಅವ್ರು ಓನರ್ ಆಗ್ತಾರೆ. ದಟ್ ಡಸಂಟ್ ಮೀನ್ ದಟ್ ದೇ ವಿಲ್ ಬಿಕಮ್ ದ ರಿಯಲ್ ಓನರ್. ಓಕೆ, ಅ ಕಂಪನಿ ಕ್ಯಾನ್ ರೇಸ್ ಫೈನಾನ್ಸ್ ಬೈ ಇಶ್ಯೂಯಿಂಗ್ ಈಕ್ವಿಟಿ ಶೇರ್ಸ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಬೇರೆ ಥರ ಇವರು ಇಶ್ಯೂನ ಮಾಡ್ತಾರೆ ಶೇರ್ಸ್ನ. ಹೇಗೆ ಅಂದರೆ, ಫಸ್ಟು ಇನಿಷಿಯಲ್ ಪಬ್ಲಿಕ್ ಆಫರ್ IPO, ನೆಕ್ಸ್ಟು ಸಬ್ಸಿಕ್ವೆಂಟ್ ಇಶ್ಯೂ ದಟ್ ಈಸ್ ಕಾಲ್ಡ್ ಫಾಲೋ ಆನ್ ಪಬ್ಲಿಕ್ ಆಫರ್. ಇವಾಗ ಒಂದಷ್ಟು ಇನಿಷಿಯಲ್ ಪಬ್ಲಿಕ್ ಆಫರಲ್ಲಿ ಜಸ್ಟ್ 70% ಮಾತ್ರ ಸೇಲ್ ಆಗಿದೆ, ಮಿಕ್ಕಿದ್ದು 30% ಏನೋ ಉಳ್ಕೊಂಬಿಟ್ಟಿದೆ ಕಂಪನಿ ಹತ್ರ. ಅವಾಗೇನು ಮಾಡ್ಬೋದು, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಥವಾ ಸ್ವಲ್ಪ ವರ್ಷಗಳು ಬಿಟ್ಟು ಆ ಮಿಕ್ಕಿದ್ದು 30%ನ ಮತ್ತೆ ಅವ್ರು ಇಶ್ಯೂ ಮಾಡ್ಬೋದು. ಅದನ್ನು ಸಬ್ಸಿಕ್ವೆಂಟ್ ಇಶ್ಯೂ ಅಂತ. ಅಥವಾ ನೆಕ್ಸ್ಟು ಮತ್ತೆ IPOದಲ್ಲಿ ಫುಲ್ 100% ಪರ್ಚೇಸ್ ಆದ್ರೂ ಮತ್ತೆ ಇನ್ನೂ ಒಂದಷ್ಟು ರಿಕ್ವೈರ್ಮೆಂಟ್ ಇದೆ, ಕ್ಯಾಪಿಟಲ್ ದೆ ಕ್ಯಾನ್ ರೇಸ್ ಥ್ರೂ ಈಕ್ವಿಟಿ ಅಂತಂದರೆ ಮತ್ತೆ ಇನ್ನೊಂದು ಸರಿ ಅವರು IPOನ ಮಾಡ್ತಾರೆ. ಅದನ್ನು ಸಬ್ಸಿಕ್ವೆಂಟ್ ಇಶ್ಯೂ ಅಂತ ಹೇಳ್ತಾರೆ. ನೆಕ್ಸ್ಟ್ ರೈಟ್ ಇಶ್ಯೂ, ಪ್ರೈವೇಟ್ ಪ್ಲೇಸ್ಮೆಂಟ್, ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್, ಬಾಟ್ ಔಟ್ ಫಾರ್ ಡೀಲ್ ದಟ್ ಈಸ್ ಆಫರ್ ಫಾರ್ ಸೇಲ್. ಇದೆಲ್ಲ ನಾವು ಮುಂದೆ ಡೀಟೇಲ್ ಆಗಿ ನೋಡೋಣ. ಓಕೆ, ದಿಸ್ ಇಸ್ ಹೌ ದ ಕ್ಲಾಸಿಫಿಕೇಶನ್ ಆಫ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್. ಫಸ್ಟು ಇಶ್ಯೂಸಲ್ಲಿ ಪಬ್ಲಿಕ್, ರೈಟ್ಸು, ಪ್ರಿಫರೆನ್ಷಿಯಲ್. ಪಬ್ಲಿಕ್ ಅಂದರೆ ಜನಗಳ ಪಬ್ಲಿಕ್ಗೆ, ಅದರಲ್ಲಿ ಇನಿಷಿಯಲ್ ಪಬ್ಲಿಕ್ ಆಫರ್ ಮಾಡ್ತಾರೆ, ಫರ್ದರ್ ಪಬ್ಲಿಕ್ ಆಫರಲ್ಲಿ ಮಾಡ್ತಾರೆ. ಇನಿಷಿಯಲ್ ಪಬ್ಲಿಕ್ ಆಫರಲ್ಲಿ ಫ್ರೆಶ್ ಇಶ್ಯೂನೂ ಇರುತ್ತೆ, ಒಂದಷ್ಟು ಶೇರ್ಸ್ನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗೆ ಅಂಡರ್ ರೈಟಿಂಗ್ಗೆ ಆಫರ್ ಮಾಡ್ತಾರೆ, ದಟ್ ಈಸ್ ಆಫರ್ ಫಾರ್ ಸೇಲ್. ಹಿಯರ್ ಆಲ್ಸೋ ಫರ್ದರ್ ಪಬ್ಲಿಕ್ ಆಫರಲ್ಲೂ FPOನಲ್ಲೂ ಫ್ರೆಶ್ ಇಶ್ಯೂ ಮಾಡ್ತಾರೆ, ಅಥವಾ ಒಂದಷ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ಗೆ ಲೈಕ್ ಬ್ಯಾಂಕ್ ಆರ್ ಅದರ್ ಇನ್ಸ್ಟಿಟ್ಯೂಟ್ ಟು ಟೇಕ್ ಇಟ್ ಫಾರ್ ಅಂಡರ್ ರೈಟಿಂಗ್. ನೆಕ್ಸ್ಟ್ ಇಲ್ಲಿ ರೈಟ್ಸ್ ಅಂತಿದೆ. ರೈಟ್ ಇಶ್ಯೂ ಅಂತಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಇನ್ನೊಂದಷ್ಟು ಈಕ್ವಿಟಿ ಶೇರ್ ಹೋಲ್ಡರ್ನ ಯು ಹ್ಯಾವ್ ಅ ರೈಟ್ ಅಂತಾರೆ. ಸೇ ಫರ್ದರ್ ಪಬ್ಲಿಕ್ ಆಫರಲ್ಲಿ ಅಥವಾ ಸಬ್ಸಿಕ್ವೆಂಟ್ ಪಬ್ಲಿಕ್ ಆಫರಲ್ಲಿ ಒಂದಷ್ಟು ಜನ ಮೊದಲೇ ಈಕ್ವಿಟಿ ಶೇರ್ನ ಪರ್ಚೇಸ್ ಮಾಡಿರ್ತಾರಲ್ಲ ಅಂಥವ್ರಿಗೆ ಫಸ್ಟ್ ಕೇಳ್ತಾರೆ, ಮತ್ತೆ ನಾವು ಈಕ್ವಿಟಿ ಶೇರ್ನ ಇಶ್ಯೂ ಮಾಡ್ತಾ ಇದ್ವಿ, ಯು ಹ್ಯಾವ್ ಅ ರೈಟ್, ಫಸ್ಟೇ ನೀವು ಈಕ್ವಿಟಿ ಶೇರ್ ಹೋಲ್ಡರ್ ಆಗಿರ್ತೀರ, ಸೊ ನಿಮಗೆ ನಾನು ರೈಟ್ ಕೊಡ್ತಾ ಇದ್ದೀನಿ ಟು ಪರ್ಚೇಸ್. ನೀವು ಪರ್ಚೇಸ್ ಮಾಡಿದ್ರೆ ಮಾಡಿ, ಇಲ್ಲ ಅಂದರೆ ಯು ವಾಂಟ್ ಟು ಗಿವ್ ದ ರೈಟ್ ಆಫ್ ಅಂತಂದರೆ ಅವರು ಹೇಳಬೇಕು, ಇಲ್ಲ ನನಗೆ ಈ ರೈಟ್ ಬೇಡ ಅಂತ. ಸೊ ಅವಾಗೇನಾಗುತ್ತೆ, ಯಾರ್ಯಾರು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರ್ತಾರೆ ಅವರೇ ಅದನ್ನು ಪರ್ಚೇಸ್ ಮಾಡ್ತಾರೆ. ದೇ ನೋ ನೀಡ್ ಟು ಗೋ ಫಾರ್ ಫರ್ದರ್ ಇನಿಷಿಯಲ್ ಪಬ್ಲಿಕ್ ಆಫರ್. ಮತ್ತು ಅದು ಪ್ರೋಸೆಸ್, ಇಟ್ಸ್ ಅ ಬಿಗ್ ಪ್ರೋಸೆಸ್. ಇಲ್ಲಿ ಇರೋ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅದನ್ನು ಮತ್ತೆ ಇಶ್ಯೂ ಮಾಡಿಬಿಡ್ತಾರೆ. ಮತ್ತು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್, ದೇರ್ ಆರ್ ಸಮ್ ಪ್ರಿಫರೆನ್ಸ್ ಲೈಕ್ ಸಮ್ ಬ್ಯಾಂಕ್ಸ್ ವಿಲ್ ಬಿ ದೇರ್, ಸಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ವಿಲ್ ಬಿ ದೇರ್, ಅಥವಾ ಪ್ರಮೋಟರ್ಸ್ ಇರ್ತಾರೆ, ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ, ಫಸ್ಟು ನೀವು ಪರ್ಚೇಸ್ ಮಾಡಿ ಅಂತ.
If they purchase everything, that is well and good. Otherwise, they will send it for next public offer. So one by one we'll see how it is working. As a IPO ಹೇಗೆ ವರ್ಕ್ ಆಗುತ್ತೆ, in detail we'll learn.